ಗೌರಿಬಿದನೂರು ತಾಲೂಕಿನಲ್ಲಿ ಭೂ ಸರ್ವೆ ಮತ್ತು ಹದ್ದುಬಸ್ತು ಕಾರ್ಯ ವಿಳಂಬವಾಗಿರುವುದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಆರೋಪಿಸಿ ರೈತ ಸಂಘ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿತು. ಗೌರಿಬಿದನೂರು ತಾಲೂಕಿನಲ್ಲಿ ರೈತರು ತಮ್ಮ ಜಮೀನುಗಳ ಸರ್ವೆಗಾಗಿ ಒಟ್ಟು 2876 ಅರ್ಜಿಗಳನ್ನು ಸಲ್ಲಿಸಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 16071 ಅರ್ಜಿಗಳು ಬಾಕಿ ಉಳಿದಿವೆ ಅಂತ ತಿಳಿಸಿದ್ದಾರೆ. ಪರವಾನಗಿ ಭೂಮಾಪಕರ ಮುಷ್ಕರದಿಂದಾಗಿ ಸರ್ವೆ ಇಲಾಖೆಯ ಕೆಲಸಗಳು ಸ್ಥಗಿತಗೊಂಡಿದ್ದು ರೈತರಿಗೆ ಸಮಸ್ಯೆ ಹೆಚ್ಚಾಗಿದೆ. ಈಗಾಗಲೇ ಮುಂಗಾರು ಪೂರ್ವ ಮಳೆ ಆರಂಭವಾಗಿದ್ದು ರೈತರು ತಮ್ಮ ಜಮೀನುಗಳಲ್ಲಿ ಉಳುಮೆ ಕಾರ್ಯ ಆರಂಭಿಸಿ ಬಿತ್ತನೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಆದರೆ ಸರ್ವೆ ಮತ್ತು ಹದ್ದುಬಸ್ತು ಕಾರ್ಯಗಳು ನಡೆಯದೇ ಇರೋದ್ರಿಂದ ಕೃಷಿ ಚಟುವಟಿಕೆಗಳಿಗೆ ಅಡ್ಡಿಯಾಗ್ತಿದೆ ಅಂತ ರೈತರು ಅಸಮಾಧಾನ ವ್ಯಕ್ತಪಡಿಸಿದರು. ಜನಗಳಿಗಾಗಿ, ರೈತರಿಗಾಗಿ, ಕಾರ್ಮಿಕರಿಗಾಗಿ, ಇತರೆ ಜನಗಳಿಗಾಗಿ ಅವ್ರು ಬಂದು ಹೋಗ್ತಕ್ಕಂಥ ಕೆಲಸಗಳಿಗೆ ಅಧಿಕಾರಿಗಳು ಅರ್ಜಿ ತಗೊಳ್ಳೋವರೆಗೂ ಅಂತಾರೆ. ಅರ್ಜಿ ತಗೊಂಡು ಆದಮೇಲೆ ಅದನ್ನು ಯಾವುದೋ ಡ್ರೈವರ್ನಾಗೆ ಹಾಕ್ತಾರೆ. ಏನು ಸ್ವಾಮಿ ನಮ್ಮದು ನಾಳೆ ಬರೋಗಪ್ಪ, ಏನು ಸ್ವಾಮಿ ತಹಸೀಲ್ದಾರ್ ಇಲ್ಲಪ್ಪ, ಏನು ಸ್ವಾಮಿ ಅವರಿಲ್ಲಪ್ಪ, ಈ ರೀತಿ ನಮ್ಗೆ ಹೇಳ್ತಾವ್ರೆ. ಇದು ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇವರೆಲ್ಲರೂ ಹೊರಗಡೆ ಹೋದರೆ ಟಿ ಎ ಎಲ್ಲ ತಗೊತಾರೆ. ರೈತರಿಗೆ ಇಟ್ಟಿಕ್ಕೋರಿಲ್ಲ, ಇಲ್ಲಿ ನೀರು ಕೊಡೋರಿಲ್ಲ ಈ ಆಫೀಸ್ನಾಗೆ. ಏನು ಪ್ರಯೋಜನ? ಯಾರ್ದಿದು ಬಿಲ್ಡಿಂಗು? ಜನಗಳದು. ನೀವು ಕೂಕೊಂಡು ಹೂಗಾಡೋಕ್ಕಲ್ಲ ಬಂದಿರೋ ಜೊತೆಗೆ. ರೈತರ ಕೆಲಸ ಬಂದ ಮೇಲೆ ಇಂಥ ತಾರೀಕಿನ ದಿವಸ ನಾವು ಮಾಡಿಕೊಡ್ತೇವೆ ಅಂತೇಳಿ ಅದು ನಮ್ಗೆ ಬರ್ಕೊಡ್ಬೇಕು. ಅಧಿಕಾರಿಗಳೆಲ್ಲ ನಾವು ಹೋದರೆ ನಾವು ಇಂಥ ಕಡೆ ಹೋಗಿದ್ದೀವಿ ಅಂಥೇಳಿ ಹಾಕಬೇಕು. ಏನೂ ಇಲ್ಲ, ಬಾರಣ್ಣ ಹೋಗಣ್ಣ. ಇದೇನು ಕೆಲಸನ? ರೈತರು ಮಾಡೋ ಕೆಲಸನ? ರೈತರು ಕೊಡ್ತಕ್ಕಂಥ ಅನ್ನ ಕೊಟ್ಟು, ನೀರು ಕೊಟ್ಟು, ಹಣ್ಣು ಕೊಟ್ಟು, ಹಾಲು ಕೊಟ್ಟು ಎಲ್ಲ ಕೊಡೋ ರೈತರಿಗೆ ನೀವು ಮಣ್ಣು ಕೂಡ ತಿನ್ನಿಸೋದಿಲ್ವಲ್ಲ. ನಾವಿವಾಗ ಸರ್ವೆ ಮಾಡಬೇಕು ಅಂತೇಳಿ ಸುಮಾರು ತಿಂಗಳಿಂದ ಅರ್ತಾ ಇದ್ದೀವಿ. ಸರ್ವೆಯವ್ರು ಮಾತ್ರ ಹೋಗಿ ಅಲ್ಲಿ ಮೀಟಿಂಗ್ ಕೂತ್ಕೊಂಡವ್ರೆ. ಅವ್ರಿಗೆ ಮಾತ್ರ ಬೇಕು ಅನುಕೂಲ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ರೈತರು ಯಾರನ್ನ ರೈತರು ಬಾಂದರೆ ಅಯ್ಯೋ ನೀನು ಹೋಗ್ಬೇಕಪ್ಪ ನಾನು ಹೋಗ್ತೀನಿ ಅಂತಾರೆ. ಯಾಕೆ ಅಂತಂದರೆ ಅದಕ್ಕೆ ಬೇಕಾದಷ್ಟು ಕೆಲಸ ಇರ್ತೈತೆ, ತೊಂದರೆ ಇರ್ತೈತೆ, ಹೋಗಿ ಬರೋಕ್ಕೆ ಆಗೋದಿಲ್ಲ, ಇಲ್ಲಿ ಆಗೋದಿಲ್ಲ ಅಂತ ಕೆಲವ್ರಿಗೆಲ್ಲ ಗೊತ್ತೂ ಐತೆ. ನಾನೇ ಸುಮಾರು ಸರ್ವೆಗೆ ಹಾಕಿ 3 ತಿಂಗಳಾಗೈತೆ. ಇದುವರೆಗೂ ಅವರು ಬಂದಿಲ್ಲ. ಕೇಳಿದ್ರೆ ಏನು ಹೇಳ್ತಾರೆ? ಮೀಟಿಂಗ್ ಹೋಗಿದ್ದಾರೆ. ಮೀಟಿಂಗ್ ಹೋಗಲಿ, ನಾವು ಬೇಡ ಅಂಬೋದಿಲ್ಲ. ಅವ್ರಿಗೆ ಬೇಕಾದ ಕೆಲಸ ಮಾಡ್ಕೋಬೇಕಾದ್ದೇ ಮಾಡಿಕೊಳ್ಳಿ. ಆದರೆ ನಮ್ಗೆ ಅಲ್ಲಿ ಏನಾಗೈತೆ, ಏನಿಲ್ಲ, ಯಾವಾಗ ಮಾಡಿಕೊಡ್ತೀವಿ ಅಂತೇನಾದರೂ ನಮ್ಗೆ ಉತ್ತರ ಕೊಡ್ತಾರ ಇವರು? ಏನಕ್ಕೆ ಇರೋದು? ಜನಗಳಿಗೆ ಸಹಾಯ ಮಾಡೋದಕ್ಕೆ. ಅದು ಬಿಟ್ಟು ಏನು ಸ್ವಾಮಿ ಎಲ್ಲೋದ್ರು ಇವತ್ತಾನೆ ಇದ್ರಪ್ಪ, ಅಲ್ಲೆಲ್ಲ ಹೋಗ್ಯವ್ರೆ, ಫೀಲ್ಡ್ಗೆ ಹೋಗ್ಯವ್ರಪ್ಪ, ಫೀಲ್ಡ್ಗೆ ಹೋಗ್ಯವ್ರ, ಮನೆಗೆ ಹೋಗ್ಯವ್ರ, ಕಾಫಿ ಕುಡಿಯೋಕ್ಕೆ ಹೋಗ್ಯವ್ರು. ಯಾರಿಗೆ ಗೊತ್ತಾಗಬೇಕಿದು? ಇಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ತಕ್ಷಣ ಇಲ್ಲಿಂದ ಕಳಿಸ್ಬಿಡ್ಬೇಕು. ಕಷ್ಟಪಟ್ಟು ಕೆಲಸ ಮಾಡುವಂಥ ಒಳ್ಳೆ ವ್ಯಕ್ತಿಗಳನ್ನ ಇರಿಸಲಿ. ಅವರು ಸಂಬಳ ತಗೊತಾರೆ, ಇವರು ಸಂಬಳ ತಗೊತಾರೆ. ಸಂಬಳ ಒಂದೇ ಅಲ್ಲ ಸ್ವಾಮಿ. ನಾನು ಇನ್ನು ಬಾಯಿ ಬಿಟ್ಟು ಬಣ್ಣಿಗೇಡು ಅಂದಂಗೆ ಐತೆ. ಅದು ನಾನು ಹೇಳೋಕ್ಕೆ ಬಯಸೋದಿಲ್ಲ. ಅದನ್ನು ತಿಳ್ಕೊಳ್ಳಿ ಅವರೇ. ಅವ್ರು ತಿಳ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನಕ್ಕೋಸ್ಕರ ಹೇಳ್ರಿ ಮಾತು ಅಂತ. ಆದ್ದರಿಂದ ಏನೇ ಕೆಲಸ ಇರಲಿ, ರೈತರಿಗಾಗಲಿ, ಇನ್ನೊಬ್ರಿಗಾಗಲಿ, ಮತ್ತೊಬ್ರಿಗಾಗಲಿ, ಅವರಿಗೆ ಕೆಲಸ ಮಾಡಿಕೊಡ್ಬೇಕಾದ್ರೆ ನಾವು ಈಗಪ್ಪ ಇಂಥ ತಾರೀಕಿನ ಬಪ್ಪ ನಾವು ಮಾಡಿಕೊಡ್ತೀವಿ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ನಾಳೆ ಬಾ, ನಾಡಿದ್ದು ಬಾ, ಅಧಿಕಾರಿಗಳಿಲ್ಲ, ಸೈನ್ ಹಾಕೋರಿಲ್ಲ, ಇದೇ ನಾನು ನೀವು ಹೇಳೋದು. ನಮಗೆ ಹೋಗಿ ಬರೋದು ಚಾರ್ಜ್ ಕೊಡ್ತಾರಲ್ರಿ ನೀವು. ನಾವು ಹಳ್ಳಿಯಿಂದ ಕೆಲಸಗಳು ಕಾರ್ಯಗಳು ಬಿಟ್ಟು ನಿಮ್ಮ ಆಫೀಸಿಗೆ ಬಂದರೆ ನೀವೇನು ಮಾಡ್ತೀರಾ? ಕೂತ್ಕೊಂಡು ಜಗ್ಗೋದಕ್ಕೆಲ್ಲ ಇಲ್ಲಿರೋ ಬರೋದು ನೀವು. ನನ್ನದೇ ಒಂದು ಸಾರಿ ಕರ್ತ ನಿಂತೋಗೈತೆ. ನಾನು ಕೇಳಿದೆ, ಇವರು ಅಲ್ಲಿ ಇಟ್ಕೊಂಡವ್ರೆ. ಕೇಳಿದ್ರೆ ಕೊಡಲಿಲ್ಲ. ಅವಾಗ ಸಾಹೇಬ್ರ ಹತ್ರ ಹೋದೆ, ಏನು ಸ್ವಾಮಿ ಇದೇನಾ ಕೆಲಸ ಅಂತ ಕೇಳಿದೆ. ಅವಾಗ ತಂದುಕೊಟ್ರು. ಎಲ್ಲಿತ್ತದು? ಯಾಕೆ ಕೊಡಲಿಲ್ಲ? ಇದೇನಾ ನೀವು ಮಾಡೋದು? ಏನಕ್ಕಾಗಿ ಮಾಡ್ತೀರಾ ಅಂತ ನನಗೆ ಅರ್ಥವಾಗ್ತೈತೆ. ನೀವು ಅರ್ಥ ಮಾಡ್ಕೊಳ್ರಿ. ನಂಗೆ ಗಂಟಾಗೋಗಿ ಹೇಳ್ತಾ ಇದ್ದೇನೆ ಎಲ್ರಿಗೂ, ಅಧಿಕಾರಿಗಳಿಗೆ, ಯಾರಿಗೂ ನಾವೇನು ಹೆದರೋದಿಲ್ಲ. ನಾವು ರೈತರ ಮಕ್ಕಳು. ರೈತರು ಎಣ್ಣೆ ಮೇಯಿಸ್ಬೇಕಾಗತ್ತೆ, ಹಸ ಮೇಯಿಸ್ಬೇಕಾಗತ್ತೆ, ಮಡಿಕೆ ಉಳಬೇಕಾಗತ್ತೆ. ಈ ಕೆಲಸಗಳೆಲ್ಲ ಇವಾಗ ಮಳೆ ಸುರಿತಾ ಐತೆ. ನೀವು ಯಾಕೆ ಮಾಡ್ಕೊಡೋದಿಲ್ಲ ನಮ್ಮ ಕೆಲಸ? ಏನು ಮಾಡ್ತೀರಾ ನೀವು ಆಫೀಸ್ನ ಕೂತ್ಕೊಂಡು? ಇದು ನಿಮ್ಗೆ ಆಫೀಸ್, ನಮಗೋಸ್ಕರ ನೀವಿರೋದು, ನಿಮಗೋಸ್ಕರ ನಾವಿಲ್ಲ.
ನಾವು ಬಂದೇ ತಾನೇ ನೀವೇನು ಕೆಲಸ ಮಾಡ್ಬೇಕಾರೆ ಯಾಕೆ ಮಾಡಿಕೊಡ್ತಾ ಇಲ್ಲ? ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರದ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಹೇಳ್ತಾರೆ, ಕೃಷ್ಣ ಬೈರೇಗೌಡರು ಮನೆ ಹತ್ರಕ್ಕೆ ಬಂದು ಸರ್ವೆ ಮಾಡಿಬಿಟ್ಟು ನಿಂಗೇನೈತೋ ಕೊಡ್ತೀನಪ್ಪ ಅಂತ. ಅಲ್ಲಿ ಬಂದಿದ್ದಿಲ್ಲ, ನಾವು ತಗೊಂಡಿದ್ದಿಲ್ಲ. ನಮ್ಮ ತಾಲೂಕು ಬನ್ನಿ ಸ್ವಾಮಿ, ನೀವು ಒಂದು ಸಾರಿ ಗೌರಿಬಿದನೂರು ತಾಲೂಕು ಬನ್ನಿ, ಇಲ್ಲೇನು ನಡೀತತ್ತೆ ಅಂತ ತೋರಿಸ್ತೀವಿ, ಹೇಳ್ತೀವಿ ನಿಮಗೆ. ಅವಾಗಾದ್ರೂ ದಯವಿಟ್ಟು ಮಾಡಿಕೊಡಿ ಸ್ವಾಮಿ. ಸರ್ಕಾರ ಅಂತಂದರೆ ಇದೇನು ಶಾಶ್ವತ ಅಲ್ಲ, ಅಧಿಕಾರಿಗಳಿಗೂ ಶಾಶ್ವತ ಅಲ್ಲ. ಕೆಲವು ವರ್ಷಗಳಿಗೆ ಮಾತ್ರ ನಿಮಗೆ ಲಿಮಿಟ್ಟು. ಆಮೇಲೆ ನೀವು ನಮ್ಮಂಗೆ ಆಗಬೇಕು. ನಿಮ್ಮ ಮಕ್ಕಳು ಮರಿ ಅವರು ಇವರು ಇಲ್ಲಿ ಬಂದು ಅಳಿದ್ರೆ ನೀವೇನಂತೀಯ? ನಮಗೂ ಅಷ್ಟೇ. ನೀವು ಇದನ್ನು ಗಮನದಲ್ಲಿ ಇಟ್ಕೊಂಡು ಏನಿದೆಯೋ ಅದು ರೈತರಿಗೆ ಕೆಲಸ ಮಾಡಿಕೊಟ್ಟು ರೈತರಿಗೆ ಕಳಿಸೋದು ನೀವು ಕಲ್ತ್ಕೊಳ್ರಿ. ಇಲ್ಲದೆ ಹೋದರೆ ಮುಂದಿನ ಹೋರಾಟದಲ್ಲಿ ನೀವೇನೇನು ಮಾಡ್ತೀರಂಬುದು ನಾನು ಚೆನ್ನಾಗಿ ಗೊತ್ತು. ನಾನು ಎತ್ತಿ ಆಡಿ ನಿಮ್ಮನ್ನು ಇದೇ ರೀತಿ ಇಂಚಿಂಚೂರ ಅಂತ ಹೇಳ್ತೀನಿ. ಇದಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಆಡಳಿತ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಎಲ್ಲ ತಪ್ಪು ಮಾಹಿತಿಗಳು. ಈ ಸರ್ಕಾರ ರೈತರಿಗೆ ಬಹಳ ಅನ್ಯಾಯ ಮಾಡ್ತಾ ಇದೆ. ಹೇಳೋದೊಂದು ಮಾಡೋದೊಂದು. ಯಾವುದೇ ಕಾರಣಕ್ಕೂ ಯಾವ ಸರ್ಕಾರಗಳು ಬಂದ್ರು ಎಲ್ಲ ದರಿದ್ರ ಸರ್ಕಾರಗಳೇ. ಯಾವ ಆಳ್ವಿಕೆ ಮಾಡೋನ್ ಬಂದ್ರು ಅವನ್ ಸ್ವಾರ್ಥ ನೋಡ್ತಾನಾಗ್ಲಿ, ರೈತರ ಕಡೆ ಕಣ್ಣೆತ್ ನೋಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ರೈತ ಸಂಘ ಅತಿಯಾಗಿ ಈ ರೀತಿಯೆಲ್ಲ ಹೋರಾಟ ಮಾಡಿದ್ರೆ ರೈತರಿಗೆ ನ್ಯಾಯ ಸಿಗಲ್ಲ. ಅತ್ಯುಗ್ರವಾಗಿ ಹೋರಾಟ ಮಾಡಬೇಕು. ಎಲ್ಲ ಆಫೀಸ್ಗಳನ್ನ ಅಲ್ಲೇ ಬಂದ್ ಮಾಡಬೇಕು. ಯಾರು ಆಫೀಸರ್ಗೆ ಸಂಬಳ ಕೊಡ್ತಾರೆ ತಕ್ಷಣ ನಿಲ್ಲಿಸ್ಬೇಕು. ಅವ್ನು ಕೆಲಸ ಮಾಡಿದ್ರೆ ಮಾತ್ರ ಸಂಬಳ ಕೊಡಬೇಕು. ಅವ್ನು ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ತರ ಬಂದು ನಾವು ಹೆಂಗೆ ಹೋಗಿ ಬೆಳಗ್ಗೆ ಕೂಳಿಲ್ದೆ ನೀರಿಲ್ದೆ ಹಾವುಗಳು ಚೇಳುಗಳು ಕಟ್ಸ್ಕೊಂಡು ರಾತ್ರಿ ಎಲ್ಲ ನೀರುಗಳು ಕಟ್ತೀವಿ. ಈ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಬಂದು ನಿಲ್ಬೇಕು. ಇವತ್ತೇನು ಮಾಡ್ಕೊಡ್ತಾ ಇಲ್ಲ ಭೂಮಾಪಕರು, ಬಂದು ನೋಡ್ಲಿ ರೈತರ ಕಷ್ಟಗಳು. ಇವತ್ತು ಅಣ್ಣ ತಮ್ಮಂದ್ರು ಕಿತ್ತಾಡ್ಕೊಂಡು ತಲೆ ಹೊಡ್ಕೊಂಡು ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ನಲ್ಲಿರೋರು ಏನು ಮಾಡ್ತಾರೆ? ಕಿತ್ತಾಡ್ಕೊಂಡ್ರೆ FIR ಹಾಕ್ತಾರೆ, ಇಲ್ಲ ಏನೋ ಒಂದು ಹೇಳಿ ಕಳಿಸ್ತಾರೆ. ಇದು ಬಗೆಹರಿಯುವಂಥ ಸಮಸ್ಯೆ ಅಲ್ಲ. ಭೂಮಾಪಕರ ಜೊತೆಯಲ್ಲಿ ಸರ್ಕಾರ ಬರಬೇಕು, ಅತಿ ಶೀಘ್ರವಾಗಿ ಮಾತುಕತೆ ನಡೆಸಬೇಕು, ಇದು ಬಗೆಹರಿಸಬೇಕು. ಇಲ್ಲ ಅಂದರೆ ನಾವು ತಾಲೂಕು ಕಚೇರಿನ ಬಂದ್ ಮಾಡಿ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಕ್ಕೆ ಬಿಡಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು 15 ದಿನಗಳೊಳಗಾಗಿ ಸರ್ಕಾರ ಭೂಮಾಪಕರ ಜೊತೆಯಲ್ಲಿ ಮಾತುಕತೆ ನಡೆಸಿ ಈ ಸಮಸ್ಯೆಯನ್ನು ಬಗೆಹರಿಸದೆ ಹೋದರೆ ಉಗ್ರ ರೂಪವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವರೇನಾದರೂ ಮಾಡದೆ ಹೋದ ಪಕ್ಷದಲ್ಲಿ ಬೀಗ ಜಡಿಯೋದಂತೂ ಗ್ಯಾರಂಟಿ. ಈ ಮೂಲಕ ಅವ್ರಿಗೆ ಸರ್ಕಾರಕ್ಕೊಂದು ಸಂದೇಶ ಕೊಡ್ತಾ ಇದ್ದೀವಿ. ರೈತರ ಅಹವಾಲುಗಳಿದ್ದಾವೆ, ಅವನ್ನ ತಕ್ಷಣ ಬಗೆಹರಿಸಬೇಕು. ಇಲ್ಲ ಅಂದರೆ ಈ ಸರ್ಕಾರ ಇದ್ದೇನು ವೇಸ್ಟು, ಈ ಶಾಸಕರು ಇದ್ರೆ ವೇಸ್ಟು, ಆ ಕ್ಯಾಬಿನೆಟ್ ಇದ್ರೆ ಏನು ವೇಸ್ಟು. ಎಲ್ಲ ಚೆನ್ನಾಗಿ ತಿಂದು ಉಂಡು ಮಜಾ ಮಾಡೋಕ್ಕೆ ಮಾತ್ರ ಅವ್ರು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ರೈತರಿಗೆ ಯಾವ ಸರ್ಕಾರಗಳು ಬಂದರೂ ಏನೋ ಅನುಕೂಲ ಮಾಡಿಕೊಡ್ತಾ ಇಲ್ಲ. ರೈತರು ಎಚ್ಚೆತ್ಕೋಬೇಕು. ಯಾವ ಒಂದು ಕೆಲಸ ಮಾಡಿಕೊಡಲ್ವೋ ತಕ್ಷಣ ಅದನ್ನು ರಿಯಾಕ್ಷನ್ ಮಾಡಬೇಕು, ನಿಲ್ಲಿಸಬೇಕು, ನಿಲ್ಲಿಸಿ ಕೇಳಬೇಕು. ಕರೆಸಿ ಕಂದಾಯ ಮಿನಿಸ್ಟರ್ ಇಲ್ಲಿ ಕರೆಸಿ ಸಮಸ್ಯೆ ಏನಾಗ್ತಾ ಇದೆ, ಒಂದೊಂದು ತಾಲೂಕಲ್ಲಿ ಇಷ್ಟೊಂದು ಕಡತಗಳು ವಿಲೇವಾರಿ ನಿಂತೋದ್ರೆ ಮತ್ತೆ ಇದನ್ನು ಮೂವ್ ಮಾಡಬೇಕು ಅಂದರೆ ಎಷ್ಟು ತಿಂಗಳುಗಳು ಬೇಕು. ಕೋರ್ಟಲ್ಲಿ ಕೇಸುಗಳು ತುಂಬ ತುಣುಕ್ತಾ ಇದೆ. ನಮ್ಮ ಕೈಯೆಲ್ಲ ಕೇಸುಗಳನ್ನ ಫೈಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ವಾರದಲ್ಲಿ 4-5 ಕೇಸುಗಳು ಬರೀ ಈ ಕಂದಾಯ ಇಲಾಖೆಗೆ ಸಂಬಂಧಪಟ್ಟವೆ ಬರ್ತವೆ. ಹೀಗೆ ಆದರೆ ರೈತರು ಬದುಕೋದು ಹೆಂಗೆ? ಈಗಲೇ ರೈತರು ಬೆಳೆದಿರೋಂಥ ಬೆಳೆಗೆ ಬೆಲೆ ಇಲ್ಲ, ರೈತರಿಗೆ ಅಸಲೇ ಬೆಲೆ ಇಲ್ಲ. ಹೇಳ್ತಾರೆ ಬಂದವರೆಲ್ಲ ಹೇಳೋರೆ ನಾವು ರೈತರು ಉದ್ಧಾರ ಮಾಡ್ತೀವಿ ಅಂತ. ಯಾವ ಬೋಳಿ ಮಗನೂ ರೈತರು ಉದ್ಧಾರ ಮಾಡೋ ರಾಜಕಾರಣಿನೂ ಬಂದಿಲ್ಲ, ಅಧಿಕಾರಿನೂ ಬಂದಿಲ್ಲ, ಬರೋದು ಇಲ್ಲ. ಮೊದಲು ನಾವು ಎಚ್ಚೆತ್ಕೋಬೇಕು. ಅವರನ್ನ ಕೆಲಸ ಮಾಡೋ ರೀತಿಯಲ್ಲಿ ನಾವು ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಆಗ ಮಾತ್ರ ಈ ಅಧಿಕಾರಶಾಹಿಗಳು, ರಾಜಕಾರಣಿಗಳು, ಶಾಸಕಾಂಗ, ಕಾರ್ಯಾಂಗ ಇವೆಲ್ಲ ಅದ್ದು ಬರ್ತವೆ. ಅಲ್ಲಿವರೆಗೂ ನಾವು ಎಷ್ಟೇ ಬಾಯಿ ಪಡ್ಕೊಂಡ್ರು ಕೂಡ ಇವತ್ತು ಕೇಳ್ತಾರೆ, ಹೊರಟೋಗ್ತಾರೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ರೂಪಿಸಿ ಈ ಅಧಿಕಾರಿಗಳು, ಸರ್ಕಾರ ನಾವು ಹೇಳ್ದಂಗೆ ಕೇಳಬೇಕು. ಆ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಬೋಲೋ ರೈತ ಸಂಘಕ್ಕೆ ಡಿಸಿಷನ್ಸ್ ಬಗ್ಗೆ ನಾವು ಕೂಡ ಹೇಳೋದು ಕಷ್ಟ ಆಗುತ್ತೆ. ಕೇಳ್ತಿದ್ದೀರೋ ಈಗ ಆ ಡಿಸಿಷನ್ಸ್ ಆಗ್ತಕ್ಕಂಥದ್ದು ಅಥವಾ ನಡೀತಕ್ಕಂಥದ್ದು ಬುಧವಾರ ದಿವಸ ನೀವೇ ಹೋಗ್ತಿದ್ದೀರ ಅಲ್ವಾ? ಅಲ್ಲೇ ಡಿಸಿಷನ್ಸ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ನಮಗೀಗ ಬಂದಿರೋ ಮಾಹಿತಿ ಪ್ರಕಾರ ನಮಗೆ ಎಕ್ಸ್ಟ್ರಾ ಅಡಿಷ್ನಲ್ ಸರ್ವೇಯರ್ಸ್ನ ನಮಗೆ ಕೊಡೋ ಇದರಲ್ಲಿದ್ದಾರೆ, ಗೌರ್ಮೆಂಟ್ ಸರ್ವೇಯರ್ಸ್ನ. ಅದು ಮಾತ್ರ ನಮಗೆ ಮಾಹಿತಿ ಬಂದಿರ್ತಕ್ಕಂಥ.
ಇನ್ನು ಈಗಾಗಲೇ ಸಲ್ಲಿಸಿರುವ ಅರ್ಜಿಗಳನ್ನು ವಜಾಗೊಳಿಸದೆ ಅವುಗಳ ಆಧಾರದ ಮೇಲೆ ಸರ್ವೆ ಕಾರ್ಯ ಪೂರ್ಣಗೊಳಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಜೊತೆಗೆ ಜಮೀನು ಗಡಿ ವಿವಾದಗಳು, ದಾಖಲೆ ಸಮಸ್ಯೆಗಳು ಹಾಗೂ ಬೆಳೆ ಸಾಲ ಪಡೆಯುವ ಸಂದರ್ಭದಲ್ಲೂ ರೈತರು ತೊಂದರೆ ಅನುಭವಿಸುತ್ತಿದ್ದಾರೆ ಅಂತ ದೂರಿದ್ರು. ಈ ವಿಷಯವನ್ನ ಗೌರಿಬಿದನೂರು ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಗಮನಕ್ಕೂ ತರಲಾಗಿದೆ ಅಂತ ರೈತರು ತಿಳಿಸಿದ್ದಾರೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಪರವಾನಗಿ ಭೂಮಾಪಕರ ಬೇಡಿಕೆಗಳನ್ನು ಈಡೇರಿಸಿ ಮುಷ್ಕರ ಅಂತ್ಯಗೊಳಿಸಬೇಕು ಅಂತ ಆಗ್ರಹಿಸಿದ್ರು. ಮನವಿ ಸ್ವೀಕರಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳು, ಈ ಸಮಸ್ಯೆ ರಾಜ್ಯಾದ್ಯಂತ ಇದೆ, ಸರ್ಕಾರದ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಬೇಕಾಗಿದೆ. ಈಗಾಗಲೇ ಹೆಚ್ಚುವರಿ ಸರ್ಕಾರಿ ಸರ್ವೇಯರ್ಗಳ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ ಅಂತ ತಿಳಿಸಿದರು.